ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಪ್ರಚಾರಕ್ಕೆ ಕರೆದ್ರೆ ಹೋಗ್ತೀನಿ ಅಂತ ನಟ ದರ್ಶನ್ ಹೇಳಿದ್ದಾರೆ. ಅಂಬರೀಶ್ ಅವರು ಸ್ಪರ್ಧಿಸಿದ್ದಾಗಲೂ ಪ್ರಚಾರಕ್ಕೆ ಹೋಗಿದ್ದೇನೆ. ಸುಮಲತಾ ಪರವಾಗಿ ಪ್ರಚಾರ ಮಾಡೋದು ನನ್ನ ಕರ್ತವ್ಯ ಅಂತ ಸುಮಲತಾ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧೆ ಮಾಡೋದು ಖಚಿತ ಅನ್ನುವಷ್ಟರ ಮಟ್ಟಿಗಿನ ವಾತಾವರಣ ನಿರ್ಮಾಣವಾಗಿದೆ. ಟಿಕೆಟ್ ಸಿಗದೆ ಇದ್ರೂ ಕೂಡ ಪರವಾಗಿಲ್ಲ, ಸ್ವತಂತ್ರ ಅಭ್ಯರ್ಥಿಯಾಗಿ ಆದ್ರೂ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ದೃಢವಾಗಿರುವಂತಹ ಸುಮಲತಾ ಪರವಾಗಿ ಪ್ರಚಾರಕ್ಕೆ ಈಗ ನಟ ದರ್ಶನ್ ಬರೋದಿಕ್ಕೆ ಅಸ್ತು ಅಂತ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ. ಸುಮಲತಾ ಪ್ರಚಾರಕ್ಕೆ ಕರೆದ್ರೆ ಹೋಗ್ತೀನಿ ಅಂತ ನಟ ದರ್ಶನ್ ಹೇಳಿದ್ದಾರೆ ಎನ್ನಲಾಗಿದೆ. ಅಂಬರೀಶ್ ಅವರು ಸ್ಪರ್ಧಿಸಿದ್ದಾಗಲೂ ಪ್ರಚಾರಕ್ಕೆ ಹೋಗಿದ್ದೇನೆ. ಸುಮಲತಾ ಪರವಾಗಿ ಪ್ರಚಾರ ಮಾಡೋದು ನನ್ನ ಕರ್ತವ್ಯ ಅಂತ ಸುಮಲತಾ ಪರ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಬ್ಯಾಟಿಂಗ್ ಮಾಡಿದ್ದಾರೆ. ಅಂದ್ರೆ ಅಂಬರೀಶ್ ಅವರು ಯಾವಾಗ ನಿಂತ್ಕೊಂಡ್ರು ಅಪ್ಪಾಜಿ ಅವರು ಅವಾಗ ಹೋಗಿದ್ದೀನಲ್ವಾ ಸರ್. ಸೊ ಇದು ನಮ್ದೊಂದು ಕರ್ತವ್ಯ ಇದೆ ಅಷ್ಟೇ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಿಮ್ಮ ಸಪೋರ್ಟಿಂಗ್ ಹೆಂಗಿರುತ್ತೆ ಮೇಡಮ್? ಅವ್ರು ಕ್ಯಾನ್ವಸಕ್ಕೆ ಕರೆದ್ರೆ ನಾರ್ಮಲ್ ಆಗಿ ಹೆಂಗೆ ಹೋಗಿ ಮಾಡ್ತೀವಿ. ನನ್ನ ಎಷ್ಟೋ ಜನ ಫ್ರೆಂಡ್ ಸರ್ಕಲ್ಗೂ ಮಾಡ್ಕೊಡ್ತೀರಿ, ಹಂಗೆ ಹೋಗಿ ಬರ್ತೀವಿ. ಒಂದೇನಂದ್ರೆ ಅಂಬರೀಶ್ ಅವರು ಯಾವಾಗ ನಿಂತ್ಕೊಂಡ್ರು ಅಪ್ಪಾಜಿ ಅವರು ಅವಾಗ ಹೋಗಿದ್ದೀನಲ್ವಾ ಸರ್. ಸೊ ಇದು ನಮ್ದೊಂದು ಕರ್ತವ್ಯ ಇದೆ ಅಷ್ಟೇ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಿಮ್ಮ ಸಪೋರ್ಟಿಂಗ್ ಹೆಂಗಿರುತ್ತೆ ಮೇಡಮ್? ಅವ್ರು ಕ್ಯಾನ್ವಸಕ್ಕೆ ಕರೆದ್ರೆ ನಾರ್ಮಲ್ ಆಗಿ ಹೆಂಗೆ ಹೋಗಿ ಮಾಡ್ತೀವಿ. ನನ್ನ ಎಷ್ಟೋ ಜನ ಫ್ರೆಂಡ್ ಸರ್ಕಲ್ಗೂ ಮಾಡ್ಕೊಡ್ತೀರಿ, ಹಂಗೆ ಹೋಗಿ ಬರ್ತೀವಿ. ಒಂದೇನಂದ್ರೆ ಅಂಬರೀಶ್ ಅವರು ಯಾವಾಗ ನಿಂತ್ಕೊಂಡ್ರು ಅಪ್ಪಾಜಿ ಅವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭಾಗ್ಯ. ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರಕ್ಕೆ ಹೋಗೋದಿಕ್ಕೆ ರೆಡಿ ಅಂತ ನಟ ದರ್ಶನ್ ಹೇಳಿದ್ದಾರೆ. ಅಂದ್ರೆ ಪ್ರಚಾರಕ್ಕೆ ಕರೆದಾಗಿದೆಯಾ ಈಗ ಸುಮಲತಾ ಅವ್ರ ಕಡೆಯಿಂದ, ಅಥವಾ ದರ್ಶನ್ ಸ್ವಯಂ ಪ್ರೇರಿತವಾಗಿ ಹೋಗ್ತಾರಾ, ಅಥವಾ ಮಾತುಕತೆ ನಂತರ ಹೋಗುವಂತಹ ಪ್ಲಾನ್ ಯಾವ ರೀತಿ ಇದು? ಸುಕನ್ಯಾ, ಏನು ಅಂತ ಹೇಳಿದ್ರೆ ಸುಮಲತಾ ಅಂಬರೀಶ್ ಅವರು ಏನು ಚುನಾವಣೆಗೆ ನಿಲ್ತಾರೆ ಅನ್ನುವಂತಹ ವಿಚಾರ ಬಂದಾಗ್ಲೇನೆ ಏನು ಅಲ್ಲಿ ಸಾಕಷ್ಟು ಸಿನಿಮಾ ಸ್ಟಾರ್ಗಳು ಯಾರೆಲ್ಲ ಅಂಬರೀಶ್ ಅವ್ರಿಗೆ ಕ್ಲೋಸ್ ಆಗಿದ್ರು, ಏನು ಕನ್ನಡ ಸಿನಿಮಾ ರಂಗದ ಸ್ಟಾರ್ ನಟರಲ್ಲಿ ಕೆಲವು ಸ್ಟಾರ್ ನಟರು ಅಂಬರೀಶ್ ಅವ್ರನ್ನ ಅಪ್ಪಾಜಿ ಅಂತಲೇ ಕರೀತಾರೆ. ಸೊ ಹಾಗಾಗಿ ಸುಮಲತಾ ಅವರು ಏನೇ ಮಾಡಿದ್ರು ಕೂಡ ಅವರ ಬೆಂಬಲವಾಗಿ ಕೂಡ ಏನು ಕನ್ನಡದ ಸ್ಟಾರ್ ನಟರು ಇರ್ತಾರೆ. ಈಗ ಅವರ ಮಗ ಅಭಿಷೇಕ್ ಅವರ ಸಿನಿಮಾಗೂ ಕೂಡ ಸ್ಟಾರ್ ನಟರು ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ರೀತಿನೇ ಈಗ ಏನು ದರ್ಶನ್ ಅವರು ಹೇಳಿರುವಂತದ್ದು, ಸುಮಲತಾ ಅವರು ಏನು ಚುನಾವಣೆಗೆ ನಿಂತ್ರೆ ಖಂಡಿತವಾಗಿಯೂ ನಾನು ಅವರಿಗೋಸ್ಕರ ಪ್ರಚಾರಕ್ಕೆ ಹೋಗ್ತೀನಿ ಅನ್ನುವಂಥದ್ದನ್ನ ದರ್ಶನ್ ಅವರೇ ಕೂಡ ತಿಳಿಸಿರುವಂತಹದ್ದು. ಇನ್ನು ಕೇವಲ ದರ್ಶನ್ ಅಷ್ಟೇ ಅಲ್ಲ, ಯಶ್ ಆಗಿರಬಹುದು, ಇನ್ನೂ ಸಾಕಷ್ಟು ನಟರು ಸುಮಲತಾ ಅವರ ಬೆನ್ನಿಗೆ ಇದ್ದೇ ಇರ್ತಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಏನು ಸುಮಲತಾ ಅವರು ಒಂದು ಗೊಂದಲ ಅಂದ್ರೆ ಟಿಕೆಟ್ ವಿಚಾರದಲ್ಲಿ ಏನು ಮೈತ್ರಿ ಸರ್ಕಾರ ಇರೋದ್ರಿಂದ ಅವ್ರಿಗೆ ಮಂಡ್ಯದಲ್ಲಿ ಕಾಂಗ್ರೆಸ್ ನಿಂದ ಟಿಕೆಟ್ ಸಿಗೋದು ಬಹುತೇಕ ಅನುಮಾನ ಆಗಿರೋದ್ರಿಂದ ಒಂದ್ ಕಡೆ ಅವ್ರಿಗೆ ಬಿಜೆಪಿ ಕಡೆಯಿಂದ ಏನು ಟಿಕೆಟ್ಗೆ ಆಫರ್ ಕೂಡ ಇದೆ ಅನ್ನುವಂತಹ ಮಾತುಗಳು. ಬಟ್ ಆದ್ರೆ ಮಂಡ್ಯದಲ್ಲಿನೇ ನಿಲ್ಲಬೇಕು ಅನ್ನುವಂಥದ್ದು ಸುಮಲತಾ ಅವರ ಕನಸು. ಮಂಡ್ಯದ ಜನರಿಗೆ ಸೇವೆ ಮಾಡ್ಬೇಕು ಅನ್ನುವಂಥದ್ದು ಸುಮಲತಾ ಅವರ ಕನಸು. ಅಂದ್ರೆ ಅಂಬರೀಶ್ ಅವರ ಏನು ಆಸೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಚುನಾವಣೆಗೆ ನಿಲ್ತಿದ್ದೀನಿ ಅನ್ನೋ ಮಾತುಗಳನ್ನ ಸುಮಲತಾ ಅವರು ಈಗಾಗಲೇ ಹೇಳಿರುವಂತಹದ್ದು. ಅದ್ರ ಜೊತೆಗೆ ಅವರು ಚುನಾವಣೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಪ್ರಚಾರಕ್ಕೆ ಅದನ್ನೆಲ್ಲ ಈಗಾಗಲೇ ಅವರು ಮಾಡ್ಕೊಳ್ತಿರುವಂತಹದ್ದು ಕೂಡ. ಮೊನ್ನೆ ಕೂಡ ಒಂದು ಫೋಟೋ ಶೂಟ್ ಅನ್ನ ಕೂಡ ಮಾಡ್ತಿದ್ರು ಅನ್ನುವಂತಹದ್ದು. ಸೊ ಈಗ ಸುಮಲತಾ ಅವರು ಚುನಾವಣೆಗೆ ನಿಂತ ಪಕ್ಷದಲ್ಲಿ ಅವರಿಗೆ ಯಾವುದೇ ಒಂದು ಪಕ್ಷದಿಂದ ಏನು ಟಿಕೆಟ್ ಸಿಗದೆ ಹೋದಲ್ಲಿ ಅಥವಾ ಅವರು ಪಕ್ಷೇತರವಾಗಿ ನಿಂತರೂ ಕೂಡ ಅವರ ಬೆನ್ನಿಗೆ ಕನ್ನಡದ ಕೆಲವೊಂದು ಸ್ಟಾರ್ ನಟರಂತೂ ಇದ್ದೇ ಇರ್ತಾರೆ ಅನ್ನುವಂತಹ ಮಾತು. ಅದೇ ನಿಟ್ಟಿನಲ್ಲಿ ಇವತ್ತು ದರ್ಶನ್ ಅವರು ಹೇಳಿರುವಂತಹದ್ದು, ಸುಮಲತಾ ಅವರು ಏನು ಈ ಹಿಂದೆ ನಾನು ಅಂಬರೀಶ್ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೆ, ಅಂಬರೀಶ್ ಅವರು ಚುನಾವಣೆಗೆ ನಿಂತಾಗ್ಲೂ ಕೂಡ ನಾನು ಅವರ ಪರ ಪ್ರಚಾರವಾಗಿ ಹೋಗಿದ್ದೆ, ಅವ್ರ ಜೊತೆ ನಿಂತಿದ್ದೆ.